ಎಲ್ರಿಗೂ ಶರಣು ಶರಣಾರ್ಥಿ. ಇವತ್ತು ನಾವು ಎಲ್ಲ ಗೆಳೆಯರು ಸೇರ್ಬಿಟ್ಟು ಹೊಸ ವರ್ಷ ಹೇಗ್ ಮಾಡೋದಂತ ಪ್ಲಾನ್ ಹಾಕಿದೀವಿ. ಪ್ಲಾನ್ ಆಗಿಬಿಟ್ಟು ಎಲ್ಲರ ಹತ್ರ ಅಮೌಂಟ್ ಇಸ್ಕೊಂಡಿದ್ವಿ. ಅಮೌಂಟ್ ಇಸ್ಕೊಂಡು ಲೆಕ್ಕಾಚಾರ ಮಾಡಿದ್ವಿ. ಲೆಕ್ಕಾಚಾರ ಮಾಡಿಬಿಟ್ಟು ಚಿಕನ್ ಕಡಿಸಿದ್ವಿ 6 kg. ನೋಡ್ರಿ, ಚಿಕನ್ ಕಡ್ಸಕತ್ತೀವಿ. ಚಿಕನ್ ಕಡಿತಾ ಇದ್ದಾರೆ 6 kg. ಪೀಸ್ ಚಿಕ್ಕದಿರಲ್ಲ ಅಂತ ಹೇಳಿದವರಿಗೆ ಲೆಗ್ ಪೀಸ್ ಬಿ ಕಟ್ ಮಾಡಿದ್ರು ಅವರು. ಇವರು ನೋಡ್ರಿ ನಮ್ಮ ಚಿಕನ್ ಅಂಗಡಿ ಮಾಲಕರು ಬಾಬು ಅಂತಿವ್ರು. ಚಿಕನ್ ಕಡಿಸ್ಕೊಂಡು ಹೋಗ್ತಾ ಇದೀವಿ. ನಮ್ದೊಂದು ಹಳೆ ಶೆಡ್ ಐತಿ, ಅಲ್ಲಿಗೆ ಹೋಗ್ತಾ ಇದೀವಿ. ಹೋಗಕ್ಕೂ ಮುಂಚೆ ಟೆಂಟ್ ಹೌಸ್ ಹತ್ರ ಬಂದಿದೀವಿ. ಇವರು ರೊಟ್ಟಿ ತೊಗೊಂಡು ಬಂದಿದ್ರೆ ಅಷ್ಟರಲ್ಲೇ ಬಂದ್ಬಿಟ್ಟು ಇಲ್ಲಿ ಕುಂದ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಕುಂತಿದ್ರೆ ನಾನು ಇಲ್ಲಿ ಹೋಗಿ ಬರ್ತೇನೆ ಟೆಂಟ್ ಹೌಸ್ ಹತ್ರ ಅಂದ್ಬಿಟ್ಟು ಮತ್ತೆ ಒಳಗಡೆ ಬಂದೆ. ಒಳಗಡೆ ನೋಡಂಬರಿ ನಮ್ಮ ಫ್ರೆಂಡ್ ಇರ್ಬೋದು ಅನ್ಸುತ್ತೆ. ನಿಜಕ್ಕೂ ನಮ್ಮ ಫ್ರೆಂಡ್ ಇದ್ದ. ಮೊನ್ನೆ ಒಳಗಡೆ ಅಂತ ಸ್ವಲ್ಪ ಕೇಕ್ ತಂದ, ವಿಶ್ ಮಾಡಿದ, ಹ್ಯಾಪಿ ನ್ಯೂ ಇಯರ್. ನನಗೆ ತುಂಬ ಖುಷಿ ಆಯ್ತು. ಅವನಿಗೂ ವಿಶ್ ಮಾಡಿದೆ. ನಾನು ಸೌಟ್ ಬೇಕಾಗಿತ್ತು, ಸೌಟ್ ತೊಳೆದು ಕೊಡ್ತೇನೆ ಅಂತ ಹೇಳಿದ. ತೊಳಿತಾ ಇದ್ದಾನೆ. ಅವನೊಂದು ಮಾತಾಡ್ತಾನೆ, ಏನು ಹೇಳ್ತಾನೆ ಕೇಳಂಬ. ನೋಡ್ಬೇಕು ಹಂಗಿನಿ ನೋಡಿ ಚಲೋ ತೊಳೆ. ರೂಮಿಗೆ ಬಂದಿವಿ. ಆಮೇಲೆ ಇದ್ರೊಳಗೆ ಏನೋ ಸಾಮಾನು ಅದಾವ ಅಂತ ನೋಡಕತ್ತೀವಿ. ಏನು ಅದ್ರಾಗ ಬೇರೆ ಕುರ್ಚಿ ಟೆಂಟ್ ಹೌಸಿಗೆ ಬಂದ್ವಿ. ಕುರ್ಚಿ ಎಲ್ಲ ಸಾಮಾನು ಸಿಗ್ತಾವಿಲ್ಲ ನಮ್ಮೂರಾಗ. ಮೋನೇಶ್ ಕಟ್ನವ್ರು ಅವ್ರದ್ದು ಟೆಂಟ್ ಹೌಸ್ ಅದ. ಇವಾಗ ಯಾವ್ದು ಇತ್ತಂದ ನಮ್ಮ ದೋಸ್ತ ಏನೋ ಅನ್ನೋದಿಗೆ ತೊಗೊಂಡಾನ. ಮತ್ತೇನೋ ಸಾಮಾನು ಏನಿಲ್ಲ. ಆಮೇಲೆ ತರಕಾರಿ ಅಂಗಡಿಗೆ ಬಂದಿದ್ವಿ. ತರಕಾರಿ ಎಲ್ಲಷ್ಟು ತಗೊಂಡು ಅಮೌಂಟ್ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮೂರು ಬೇಕರಿಗೆ ಬಂದ್ಬಿಟ್ಟು ಕೇಕ್ ತಗೊಂಡು ಎಲ್ಲ ಸಾಮಾನು ಒಂದು ಮಿಸ್ ಮಾಡ್ಲಾರ್ದಂಗೆ ತಗೊಂಡು ನಮ್ಮ ಶೆಡ್ಡಿಗೆ ಬಂದಿವಿ. ಅಡಿಗೆ ಭಟ್ರು ಬೆಂಕಿ ಹಚ್ಚಿದ್ರು. ಇವೆಲ್ಲ ನಮ್ಮ ದೋಸ್ತರು ಇವರೆಲ್ಲ. ಆಮೇಲೆ ಬೋರ್ಡಿನೂ ಖಾಲಿನೇ ಐತಿ. ಇವೆಲ್ಲ ನಮ್ಮ ದೋಸ್ತರವರು, ಅಧ್ಯಕ್ಷರ ಕಡೆ ಸೈಡ್ ಇರೋರು. ಇವನು ಅಡಿಗೆ ಭಟ್ಟ ಕಾಯಿಪಲ್ಲೆ ಅದೆಲ್ಲ ಕೊಯ್ತಾ ಇದ್ದಾನೆ. ಅಂದ್ರೆ ಅವ್ರು ಯಾವಾಗ ನಗ್ತಿರ್ತಾರೆ. ಇವನು ನಮ್ಮ ತಮ್ಮ, ನಮ್ಮ ದೋಸ್ತ. ಅವರು ಅಧ್ಯಕ್ಷರು ಡನ್ ಮಾಡ್ತಿದ್ರು. ನೋಡಂಬರಿ ಚಿಕನ್ ಎಷ್ಟೈತಂತ. ಚಿಕನ್ ಬೇ ತೊಳೆದಿಟ್ಟಿದ್ದಾರೆ, ಬೋಣೆಲ್ಲ ಹಾಕಿದ್ದಾರೆ. ಆಮೇಲೆ ನಿಂಬೆಹಣ್ಣು ಕೆಳಗಡೆ ಹಾಕಿದ್ದಾರೆ. ನಿನ್ನೆ ಅಮ್ಮಚ್ಚಿದ್ದ ಕಾರಣ ಇವತ್ತು ತೊಗೊಂಡಿದ್ದಾರೆ ಅವರು. ಈರುಳ್ಳಿ ಕೆಳಗಡೆ ಹಾಕಿದ್ದಾರೆ. ಎಲ್ಲ ರೆಡಿ ಆಗೈತಿ ಇವಾಗ. ನೋಡ್ಬೇಕು ಏನು ಮಾಡಿದೆ. ಇವರು ಎಲ್ಲ ಮಾಲ್ ಮೀಟ್ರ್ ಕೊಡ್ಸಿದ್ರು. ಅಕ್ಕಿ ನೆನೆ ಹಾಕಿದ್ರು. ಇವಾಗ ಒಂದು ಪಾತ್ರೆಗಳಲ್ಲಿ ಸೈಡ್ ತೆಗಿತಿದ್ರು. ಅವೆಲ್ಲಷ್ಟ ಎಷ್ಟೆಷ್ಟು ಬರುತ್ತೆ ಅಂತ ಲೆಕ್ಕ ಮಾಡ್ತಾ ಇದ್ರು ಅವರು. ಬೋಗಣೆಲ್ಲ ಖಾಲಿ ಮಾಡಿದ್ರು. ನಾವೇನು ಜಾಸ್ತಿ ತಿನ್ನಂತಿಟ್ಟು 1-2 kg ತಂದಿದ್ವಿ. ಇವರೆಲ್ಲ ಅವ್ರಿಗೆ ಇಷ್ಟು ಬರುತ್ತೆ, ಇವ್ರಿಗೆ ಇಷ್ಟು ಬರುತ್ತೆ ಅಂತ ನ್ಯಾಯ ಮಾಡ್ತಾ ಇದ್ರು ಅಧ್ಯಕ್ಷರು. ಇವ್ರು ಹೇಳಿದ್ರು ಇವತ್ತು ಚಮಚ ಬರ್ಬೋದು ಅಂತ, ಯಾಕಂದ್ರೆ ರೊಟ್ಟಿ ಜಾಸ್ತಿ ತಿಂದಿದ್ವಿ. ಸೈಡಲ್ಲಿ ಚಿಕನ್ ಕೂಡ ರೆಡಿ ಆಗಿತ್ತು. ಅದಕ್ಕೆ ಖಾರ ಹಾಕ್ತಾ ಇದ್ರು. ಖಾರ ಹಾಕೋ ಮೂಮೆಂಟಲ್ಲಿ ನಮ್ಮ ಅಡಿಗೆ ಭಟ್ರಿಗೆ ಕಣ್ಣಲ್ಲಿ ಬಿತ್ತು. ಅದನ್ನು ಇಸ್ಕೊಂಡ್ಬಿಟ್ಟು ಇನ್ನೊಬ್ರ ಹತ್ರ ಕೊಟ್ಟೆ, ನಮ್ಮ ಅಧ್ಯಕ್ಷರಿಗೆ ಕೊಟ್ಟೆ. ಆಮೇಲೆ ನಮ್ಮ ಗ್ರೂಪಲ್ಲಿರೋದು ಒಬ್ರದ್ದು ಬರ್ತಡೇ ಇತ್ತು, ನಮ್ಮ ಫ್ರೆಂಡ್ದೆ. ಅವನದು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ ಸೇರಿಬಿಟ್ಟು. ಹಾಗೆ ಎಲ್ಲರೂ ಕೇಕ್ ತಿನ್ಸಿದ್ವಿ. ಕೇಕ್ ತಿನ್ಸಿದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಊಟ ಮಾಡೋಕೆ ಕುಂತಿದ್ವಿ. ಸಮಯ ಭಾಳ ಆಗಿತ್ತು. ಆದ್ರೂ ಭೀ ಏನು ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲರೂ ಭೀ 2-3 ಗಂಟೆ ಆಗಿರ್ಬೋದು. ನಾನು ಟೈಮ್ ನೋಡಿಲ್ಲ ಅಂದರೆ ನೈಟ್ ಆಗಿತ್ತು. ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಮಾಡಿಬಿಟ್ಟು ಎಲ್ಲರೂ ಹ್ಯಾಪಿಯಾಗಿ ಊಟ ಮಾಡಿದ್ದೀವಿ. ಆದರೂ ನಮ್ಮ ತಮ್ಮ ಒಬ್ಬನೇ ಊಟ ಮಾಡಿಲ್ಲ. ಅವನಿನ್ನೂ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಕೊಯ್ತಾ ಇದ್ದ. ಇವ್ರಿಗೆ ಇನ್ನೊಂದು ಸ್ವಲ್ಪ ಚಿಕನ್ ಬೇಕಂತ ಜನ ಮಾಡ್ತಾಯಿದ್ರು. ಆದ್ರೆ ಹಾಕಿದ್ವಿ ಅವರಿಗೆ. ಇವ್ರ ಮುಖ ತೋರಿಸಲ್ಲ. ಆಮೇಲೆ ಹಳ್ಳಿ ಸೈಡ್ ಹೊಸ ವರ್ಷ ಹೆಂಗಾಗಿದೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸಿದ್ವಿ. ನಿಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಕಮೆಂಟ್ ಮಾಡಿ ನೋಡೋಣ ಅಷ್ಟೇ.